ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೃದಯ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಕನ್ನಡ ವ್ಯಾಕರಣ ಕಂಪ್ಲೀಟ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಹಲವಾರು ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೈಟ್, ಸಂಧಿಗಳ ಬಗ್ಗೆ ಆಗಿರ್ಬೋದು, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಡೀಟೇಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್, ವಸ್ತುವಾಚಕಗಳು, ನಾಮಪದಗಳ ಬಗ್ಗೆ, ರೈಟ್, ಅಚ್ಚ ಕನ್ನಡದ ಶಬ್ದಗಳು, ದೇಶಿ ಪದಗಳು ಅಥವಾ ಅನ್ಯದೇಶಿ ಪದಗಳು ಅಂತೆಲ್ಲ ಅದು. ಸೊ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಇವಾಗ ಸರ್ವನಾಮಗಳ ತನಕ ಬಂದಿದ್ದೀವಿ. ಸರ್ವನಾಮಗಳ ಹಿಂದಿನ ಭಾಗದಲ್ಲಿ ನಾವು ಆಲ್ರೆಡಿ ಈ ನಾಮಪದಗಳ ಬಗ್ಗೆ ಟೈಪ್ಸನ್ನು ನೋಡ್ತಾ ಇದ್ವಿ. ಲೈಕ್ ಪ್ರಕಾರವಾಚಕ, ಪರಿಮಾಣವಾಚಕ, ರೈಟ್, ವಸ್ತುವಾಚಕ, ಗುಣವಾಚಕ. ಕೊನೆಯದಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ ಸರ್ವನಾಮ ಮಾತ್ರ. ಓಕೆ, ಸೊ ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಇದರ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ವಾಕ್ಯ ಅಥವಾ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರಾ? ಶ್ರೀರಾಮನು ಕಾಡಿಗೆ ಹೋದನು, ಅವನ ಸಂಗಡ ಸೀತಾ ಲಕ್ಷ್ಮಣರು ಹೊರಟರು, ಅವರು ಅಲ್ಲಿ ವಾಸಿಸುತ್ತಿದ್ದರು. ಸೊ ಈ ಒಂದು ವಾಕ್ಯವನ್ನು ಗಮನಿಸ್ತಾ ಹೋದಾಗ ಕೆಲವೊಂದಿಷ್ಟು ಪದಗಳನ್ನು ಹೈಲೈಟ್ ಮಾಡ್ತಾ ಹೋಗಿದ್ದಾರೆ ಅವರು. ಅವನ, ಅವರು, ಅಲ್ಲಿ. ಓಕೆ, ಹಾಗಾದರೆ ಈ ವಾಕ್ಯದಲ್ಲಿ ಬರ್ತಕ್ಕಂಥ ಅವನ ಸಂಗಡ ಎಂದರೆ ಯಾರ ಸಂಗಡ? ರಾಮನ ಸಂಗಡ. ಅವರು ಅಲ್ಲಿ ವಾಸಿಸುತ್ತಿದ್ದರು. ಅವರು ಅಲ್ಲಿ ಅಂದರೆ ಯಾರು? ರಾಮ, ಲಕ್ಷ್ಮಣ, ಸೀತೆಯರು. ಓಕೆ, ಅವನು, ಅವರು, ಅಲ್ಲಿ ಇತ್ಯಾದಿ ಶಬ್ದಗಳು ನಾಮಪದಗಳ ಸ್ಥಾನದಲ್ಲಿ ಬಳಸುವ ಬೇರೊಂದು ಬಗೆಯ ಶಬ್ದಗಳು. ಹೀಗೆ ಸರ್ವ ವಸ್ತುವಾಚಕಗಳ ಸ್ಥಾನದಲ್ಲೂ ಅವಕ್ಕೆ ಬದಲಾಗಿ ಕೆಲವು ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗಿಸುತ್ತವೆ. ಇವುಗಳಿಗೆ ನಾವು ಸರ್ವನಾಮಗಳು ಅಂತ ಕರಿತೀವಿ. ಈ ವಾಕ್ಯವನ್ನು ಈ ರೀತಿಯಾಗಿ ಓದುವ ಬದಲಾಗಿ ನಾವು ಹಿಂಗೂ ಓದ್ಬೋದಾಗಿತ್ತು. ಶ್ರೀರಾಮನು ಕಾಡಿಗೆ ಹೋದನು, ನಂತರ ಶ್ರೀರಾಮನ ಸಂಗಡ ಸೀತಾ ಲಕ್ಷ್ಮಣರು ಹೊರಟರು, ಸೀತಾ, ರಾಮ, ಲಕ್ಷ್ಮಣರು ಶಾಲೆಯಲ್ಲಿ ವಾಸಿಸುತ್ತಿದ್ದರು. ಸೊ ಇಲ್ಲಿ ನೋಡಿ, ಈ ಒಂದು ಪದಗಳನ್ನು ಪದೇ ಪದೇ ಬಳಸ್ತಾ ಇದ್ದೀನಿ ನಾನು. ಶ್ರೀರಾಮ ಆಗಿರ್ಬೋದು, ಸೀತಾ ಲಕ್ಷ್ಮಿ ಆಗಿರ್ಬೋದು. ಒಂದು ಸೆಂಟೆನ್ಸ್ ಒಂದು ಲೈನ್ ಅಥವಾ ಎರಡು ಲೈನ್ ಅಥವಾ ಮೂರು ಲೈನ್ ಇದ್ದಾಗ ಈ ರೀತಿಯಾಗಿ ಬಳಸಿದರೆ ಓಕೆ, ಫಾರ್ ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಸೇ ಓಕೆ. ಬಟ್ ಆ ಪ್ಯಾರಾಗ್ರಾಫ್ ಒಂದು 10 ಲೈನ್ ಇತ್ತಪ್ಪ. ಈ ಶ್ರೀರಾಮ ಅನ್ನುವ ಪದವನ್ನು ಒಂದು 8ರಿಂದ 10 ಸಲ ಅಥವಾ 12 ಸಲ ಅದೇ ಪದವನ್ನು ಪದೇ ಪದೇ ಬಳಸಿದಾಗ ಅದು ಒಂದು ರೀತಿ ಇರಿಟೇಷನ್ ಅಥವಾ ಕೇಳೋಕ್ಕೆ ಸರಿ ಅನಿಸಲ್ಲ, ವಾಕ್ಯ ಅರ್ಥಗರ್ಭಿತ ಅನಿಸಲ್ಲ. ನಾವೇ ಅಂತೀವಿ, ಎಷ್ಟು ಸಲ ಬಳಸ್ತಾನಪ್ಪ ಒಂದೇ ಪದವನ್ನು ಪುನಃ ಪುನಃ ಆ ವಾಕ್ಯದಲ್ಲಿ. ಸೊ ಅದೇ ರೀತಿ ನೋಡ್ತಾ ಹೋದಾಗ ಅರ್ಥ ಸಿಗೋದಿಲ್ಲ. ಇನ್ನೂ ಉದಾಹರಣೆ ಕೊಡ್ತೀನಿ. ಲೈಕ್, ಮಹೇಶನು ಶಾಲೆಗೆ ಹೊರಟನು. ಶಾಲೆ ಮುಗಿಸಿದ ನಂತರ ಮಹೇಶನು ಮರಳಿ ಮನೆಗೆ ಬಂದನು. ಆಮೇಲೆ ಮಹೇಶನು ತನ್ನ ಬ್ಯಾಟನ್ನು ತೆಗೆದುಕೊಂಡು ಕ್ರಿಕೆಟ್ ಆಡಲಿಕ್ಕೆ ಹೋದ. ಮಹೇಶನು ಉತ್ತಮವಾಗಿ ಆಡಿದನು. ಮಹೇಶನು 100 ರನ್ಗಳನ್ನು ಗಳಿಸಿದನು. ಮಹೇಶನ ಆಟವನ್ನು ನೋಡಿ ಮಹೇಶನ ಸ್ನೇಹಿತರೆಲ್ಲರೂ ಖುಷಿಯಾದರು. ಮಹೇಶ ಕ್ರಿಕೆಟ್ ಆಡಿದ ನಂತರ ಮನೆಗೆ ಬಂದು ಊಟ ಮಾಡಿ ಮಹೇಶನು ಮನೆಗಿದನು. ಸೊ ಇಲ್ಲಿ ಮಹೇಶ 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 ಅಂತ ಎಷ್ಟು ಸಲ ಹೇಳಿದೆ ನಾನು? ನಿಮಗೆ ಕೇಳೋದಕ್ಕೆ ಕಿವಿಗೆ ಇಂಪಾಗಿದೆಯಾ? ಆಬ್ವಿಯಸ್ಲಿ ಇಂಪಾಗಿಲ್ಲ. ಮೊದಲೇ ಸಲ ಮಹೇಶನು ಆಟವನ್ನು ಆಡಲು ಅಥವಾ ಮಹೇಶನ ಶಾಲೆಗೆ ತೆರಳಿದನು ಅಂದಾಗ ಓಕೆ, ಇಷ್ಟ ಆಯಿತು. ಮಹೇಶನು ಶಾಲೆಯಿಂದ ಮರಳಿದನು ಅಂತ ಬಂದಾಗ ಮತ್ತೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಆಮೇಲೆ ಮತ್ತೆ ಮಹೇಶನು ಮರಳಿ ಕ್ರಿಕೆಟ್ ಗ್ರೌಂಡಿಗೆ ಹೋದನು ಅಂದಾಗ ನಿಮ್ಗೆ ಇರಿಟೇಷನ್ ಆರಂಭ ಆಯಿತು. ಎಷ್ಟು ಸಲ ಹೇಳ್ತಾನಪ್ಪ ಮಹೇಶ? ಸೊ ಆ ರೀತಿ ಹೇಳೋ ಬದಲಿ ಅಲ್ಲಿ ನಾವು ಸರ್ವನಾಮಗಳ ಬಳಕೆಯನ್ನು ಮಾಡ್ಬೋದಲ್ಲ. ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಅಂದರೆ ಮಹೇಶನು ಶಾಲೆಗೆ ಹೋದನು, ನಂತರ ಅವನು ಶಾಲೆಯಿಂದ ಬಂದನು, ತದನಂತರ ಅವನು ಕ್ರಿಕೆಟ್ ಗ್ರೌಂಡಿಗೆ ಆಟವನ್ನು ಆಡಲು ಹೋದನು. ಅಲ್ಲಿ ಆತನ ಸ್ನೇಹಿತರು ಆತನ ಆಟವನ್ನು ನೋಡಿ ಖುಷಿಪಟ್ಟರು. ಆತನು ಅಂದರೆ ಯಾರಿಲ್ಲಿ? ಆತನು ಎಂದರೆ ಮಹೇಶ. ಸೊ ಈ ರೀತಿಯಾಗಿ ಪ್ರಾಪರಾಗಿ ಸರ್ವನಾಮಗಳ ಬಳಕೆಯನ್ನು ಮಾಡಿದಾಗ ವಾಕ್ಯ ಕೇಳಲು ಇಂಪಾಗಿರ್ತದೆ, ಹಾಗೆ ಅರ್ಥಗರ್ಭಿತವಾಗಿರ್ತದೆ. ಹಾಗಾದರೆ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಬೋಧಿಸುವ ಶಬ್ದಗಳೆಲ್ಲ ಸರ್ವನಾಮಗಳಾಗಿದ್ದಾವೆ. ಯಾವ್ಯಾವ ಹಾಗಾದರೆ? ಇಲ್ಲಿ ಅದ ನೋಡಿ ಲಿಸ್ಟ್. ಅದು, ಇದು, ಯಾವುದು, ಎಲ್ಲ, ಏನು, ಅವನು, ಇವನು, ಯಾವನು, ಅವಳು, ಇವಳು, ಯಾವಳು, ತಾನು ಸ್ಟಾರ್ ಮಾರ್ಕ್, ತಾವು ಸ್ಟಾರ್ ಮಾರ್ಕ್, ನೀನು, ನೀವು, ಆವುದು, ಆರು. ರೈಟ್, ಕೆಳಗಡೆ ಬಂದರೆ ಆರ್, ಏನ್, ಆಮ್, ನಾಮ್, ನೀಮ್ ಇತ್ಯಾದಿ ಪದಗಳು. ಮೇಲಿನ ಉದಾಹರಣೆಗಳಲ್ಲಿ ಬಂದಿರುವ ಸರ್ವನಾಮಗಳನ್ನು ಮತ್ತೆ ನಾವು 3 ವಿಭಾಗವನ್ನು ಮಾಡ್ತೀವಿ. ಪ್ರಮುಖವಾಗಿ ಎಕ್ಸಾಮಲ್ಲಿ ಕೇಳ್ಬೋದಪ್ಪ ನಿಮಗೆ, ನೀಮ್ ಅಂತ ಕೊಟ್ಬಿಟ್ಟು. ಸೊ ಇದು ಸರ್ವನಾಮ ಹೌದಾ ಅಲ್ವಾ? ಹೌದು.
ನೀಮ್ ಅಂದರೆ ನೀನಂತ ಅರ್ಥ. ಇಲ್ಲಿದೆಯಲ್ಲ ಇದು. ಸೊ ನೆನಪಿಟ್ಕೋಬೇಕು, ಇವೆಲ್ಲವೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಅದು ಇದು ಯಾವುದು, ಏನು, ಅವನು ಇವನು. ಸೊ ಎಕ್ಸಾಮಲ್ಲಿ ಏನು ಅಂತ ಬಂದಾಗ ಏನು ಹೆಂಗೆ ಸರ್ವನಾಮ ಆಗ್ತದೆ? ನೋ, ಇದು ಸರ್ವನಾಮದ ಕೆಟಗರಿಯಲ್ಲೇ ಬರ್ತದೆ. ಪ್ರಮುಖವಾಗಿ ಪ್ರಶ್ನಾರ್ಥಕ ಸರ್ವನಾಮದ ಕೆಟಗರಿಗೆ ಬರ್ತದೆ. ಸರ್ ಏನದು ಪ್ರಶ್ನಾರ್ಥಕ ಸರ್ವನಾಮ? ಸರ್ವನಾಮದಲ್ಲಿನ ಒಂದು ಟೈಪ್. ಸೊ ಹಾಗಾದರೆ ನಾವು ಸರ್ವನಾಮದಲ್ಲಿರ್ತಕ್ಕಂಥ ವಿಧಗಳು ಯಾವುದು ಅಂತ ಇವಾಗ ನೋಡಬೇಕಾಗ್ತದೆ. ಪ್ರಮುಖವಾಗಿ 3 ವಿಧಗಳಾಗಿರೋದನ್ನು ನಾವು ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದ್ರ ಮೇಲೇ ನಮಗೆ ಪ್ರಶ್ನೆ ಬರ್ತಕ್ಕಂಥದ್ದು ಸರ್ವನಾಮಗಳಲ್ಲಿ ಯಾವ್ಯಾವಿದಾವ? ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ. ಏನು ಪುರುಷಾರ್ಥಕ ಅಂದರೆ ಯಾವ ಬರ್ತಾವ, ಆ ಪ್ರಶ್ನಾರ್ಥಕ ಅಂದರೆ ಯಾವ ಬರ್ತಾವಪ್ಪ ಅದರಲ್ಲಿ, ಅಥವಾ ಆತ್ಮಾರ್ಥಕ ಅಂದರೆ ಯಾವ ಬರ್ತಾವ ಅದರಲ್ಲಿ? ಅದು ಎಕ್ಸಾಮ್ ಪಾಯಿಂಟ್ ಆಫ್ ತುಂಬ ಇಂಪಾರ್ಟೆಂಟ್. ಉದಾಹರಣೆನ ಕೊಟ್ಬಿಟ್ಟು ಯಾವ ಕೆಟಗರಿಗೆ ಸೇರ್ತದೆ ಅಂತ ಕೇಳ್ತಾರೆ. ಮೊದಲನೇದಾಗಿ ನಾವು ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾವುದು? ಪುರುಷಾರ್ಥಕ ಸರ್ವನಾಮ ಇಂಪಾರ್ಟೆಂಟ್. ಸೊ ಈ ಪುರುಷಾರ್ಥಕ ಸರ್ವನಾಮವನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಟ್ರಿಕ್ಕನ್ನು ಹೇಳ್ತೀನಿ. ಉಮಾ ಅಂತ ಹೆಸರನ್ನು ನೆನಪಿಟ್ಕೊಂಡ್ಬಿಡಿ. ಉಮಾ. ಸೊ ಉಮಾ ಅನ್ನೋ ಹೆಸರು ನೆನಪಿದ್ರೆ ಕಂಪ್ಲೀಟ್ ಎಕ್ಸಾಂಪಲ್ಸ್ಗಳು ಯಾವೆಲ್ಲ ಬರ್ತಾವಲ್ಲ ನಿಮಗೆ ಪುರುಷಾರ್ಥಕ ಸರ್ವನಾಮದಲ್ಲಿ ಈಸಿಲಿಯಾಗಿ ಹೇಳ್ಬೋದು. ಏನಪ್ಪ? ಉಮಾ. ಉಮಾ ಯಾರಪ್ಪ? ಪುರುಷಾರ್ಥಕ ಸರ್ವನಾಮ. ಹೇಗೆ? ಟ್ರಿಕ್ಕನ್ನು ನೋಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತದೆ. ನೋಡಿ, ಇಲ್ಲಿ ನಾನು, ನಾವು, ನೀನು, ನೀವು, ಅವನು, ಅವರು, ಅವಳು, ಅವರು, ಅದು, ಇವು. ಸೊ ಇವೆಲ್ಲವನ್ನು ನಾವು ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳ್ತೇವೆ. ಹಾಗೆ ನಾವು ಚಿಕ್ಕವರಿದ್ದಾಗ ಇದೇ ಒಂದು ಪ್ಯಾಟರ್ನಲ್ಲಿ ನೋಡ್ತಾ ಬಂದಿದ್ದೀವಿ. ಲೈಕ್ ನಾನು, ನಾವು, ನೀನು, ನೀವು, ಅವನು, ಅವಳು, ಅದು, ಇದು, ಅವರು, ಇವರು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅವರು ಇಲ್ಲಿ ವಿಂಗಡಣೆಯನ್ನು ಮಾಡ್ತಾ ಹೋಗಿದ್ದಾರೆ. ನಾನು, ನಾವು ಇದನ್ನು ಅವರು ಉತ್ತಮ ಪುರುಷ ಸರ್ವನಾಮ ಅಂತ ಕರೀತಾರೆ. ಉತ್ತಮ ಇಂಗ್ಲೀಷ್ನ ಹೆಂಗೆ ಬರಿತೀವಪ್ಪ ನಾವು? UTTAM ಹಿಂಗೆ ಬರಿಬೋದಲ್ಲ. ಸೊ ಇದರೊಳಗಿನ ಮೊದಲನೇ ಅಕ್ಷರವನ್ನು ಮಾತ್ರ ತೆಗೆದುಕೊಂಡೆ ನಾನು, ಯು. ಸೊ ನಾನು, ನಾವು ಅನ್ನೋದು ಉತ್ತಮ ಪುರುಷ ಸರ್ವನಾಮ. ಸೊ ಉತ್ತಮ ಅನ್ನೋದು ಇಂಗ್ಲೀಷ್ನಲ್ಲಿ ಯುವಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಯು ಅಂತ ಬರ್ಕೊಂಡೆ. ಇವಾಗ ನಾನು ಉಮಾ ಅನ್ನೋದು ಹೆಂಗೆ ಟ್ರಿಕ್ಕಾಗಿ ವರ್ಕ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ನೆನ್ಪಿಡ್ತಾ ಹೋಗಿ ಈ ಕೀವರ್ಡ್ಸನ್ನು ಯು ಅಂತ ಬರ್ಕೊಂಡೆ. ಎರಡನೇದಾಗಿ ನೀನು ಮತ್ತು ನೀವು ಅಂತ ಇದೆ. ಇದನ್ನು ನಾವು ಮಧ್ಯಮ ಪುರುಷ ಸರ್ವನಾಮದ ಕೆಟಗರಿಗೆ ಹಾಕಿದ್ದೀವಿ. ಮಧ್ಯಮ ಪುರುಷ, ಮಧ್ಯಮ ಇಂಗ್ಲೀಷ್ನಲ್ಲಿ ಎಮ್ ಇಂದ ಸ್ಟಾರ್ಟ್ ಆಗ್ತದೆ. ME ಈ ಥರ ಬರಿಬೋದು ನಾವು. ಕೊನೆಯದಾಗಿ ಅವನು, ಅವರು, ಅವಳು, ಅವರು, ಅದು, ಇದು. ಇದು ಪ್ರಥಮ ಪುರುಷ, ಅಥವಾ ನಾವು ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ ಅನ್ಯ ಪುರುಷ ಅಂತ ಕೂಡ ಕರಿತೀವಿ. ಪ್ರಥಮ ಪುರುಷ, ಇನ್ನೊಂದು ಹೆಸರು ಅನ್ಯ ಪುರುಷ. ಅನ್ಯ ಪುರುಷ ಅಂದರೆ ಇದು ಯಾವುದರಿಂದ ಸ್ಟಾರ್ಟ್ ಆದಂಗೆ ಆಯಿತು? ಎ. ಅನ್ಯ ಅಲ್ವಾ? ಎ ಇಂದ ಸ್ಟಾರ್ಟ್ ಆದಂಗೆ ಆಯಿತು. ಹಾಗಾದರೆ ಟೋಟಲ್ ಇವುಗಳನ್ನ ಕೂಡಿಸ್ತಾ ಹೋಗಿ UMA ಉಮಾ ಇದೇ ಒಂದು ಆರ್ಡ್ರಲ್ಲಿ ನೆನಪಿಟ್ಕೋಬೇಕು. ನಾನು, ನಾವು, ನೀವು, ನೀನು, ನೀವು, ಅವನು, ಅವಳು, ಅದು, ಇದು ಅಲ್ವಾ? ಸೊ ಈ ರೀತಿಯಾಗಿ uma.com ಅಂತ ಬಂದಾಗ ಪುರುಷಾರ್ಥಕ ಸರ್ವನಾಮದಲ್ಲಿನ ವಿಧಗಳನ್ನು ಈಸಿಲಿಯಾಗಿ ನೆನಪಿಟ್ಬೋದು. ಯಾಕಂದರೆ ಎಕ್ಸಾಮಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಅವರು ಅಂತ ಕೊಡ್ತಾನೆ. ಇದು ಪುರುಷಾರ್ಥಕ ಸರ್ವನಾಮದ ಯಾವ ಕೆಟಗರಿ ಬರ್ತದೆ? ಇದು ಉತ್ತಮ ಪುರುಷನ, ಮಧ್ಯಮ ಪುರುಷನ, ಪ್ರಥಮ ಪುರುಷನ? ಕನ್ಫ್ಯೂಷನ್ ಸ್ಟಾರ್ಟ್ಸ್. ಹೆಂಗೆ ಅವಾಯ್ಡ್ ಮಾಡಬೇಕು? ಜಸ್ಟ್ ಈ ರೀತಿ ಬರ್ಕೊಂಬಿಡಿ, uma.com. ಉಮಾ ಇದು ಉತ್ತಮ, ಇದು ಮಧ್ಯಮ, ಇದು ಅನ್ಯದ ಇನ್ನೊಂದು ಹೆಸರು ಏನಪ್ಪ? ಪ್ರಥಮ ಪುರುಷ. ಅಥವಾ ಪ್ರಥಮ ಅಂತ ಹೆಂಗೆ ನೆನಪಿಟ್ಕೋಬೇಕು ನಾವು? ಎ. ಇಂಗ್ಲೀಷ್ ಅಲ್ಫಾಬೆಟಿಕಲ್ ನೋಡ್ತಾ ಹೋದಾಗ ABCD ಅಂತ ನೋಡ್ತಾ ಹೋದಾಗ ಮೊದಲಿಗೆ ಬರೋದು ಯಾವುದು? ಅದೇ ಪ್ರಥಮ. ಸೊ ಪ್ರಥಮಗೋಸ್ಕರ ನಾ ಎ ಬರ್ಕೊಂಡು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಪ್ರಥಮ ಪುರುಷವನ್ನು ನಾವು ಅನ್ಯ ಪುರುಷ ಅಂತ ಕೂಡ ಕರಿತೀವಿ. ಅನ್ಯ ಪುರುಷ ಎಯಿಂದ ಸ್ಟಾರ್ಟ್ ಆಗ್ತದೆ, ಅದಕ್ಕೋಸ್ಕರ ಎ ಅಂತ ಬರ್ಕೋಬಹುದು. ಸೊ ಉತ್ತಮ ಪುರುಷದಲ್ಲಿ ನಾನು, ನಾವು ಇದು ಬಿಡಿ, ನಾವು ಸಣ್ಣವರಿದ್ದಾಗಿದೆ ಇದೇ ಒಂದು ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಾನು, ನಾವು, ನೀನು, ನೀವು, ಅವನು, ಅವಳು, ಅದು, ಇದು, ಅವರು. ಸೊ ಈ ರೀತಿಯಾಗಿ ಇದು ಇಲ್ಲಿ ಸೇರ್ತದೆ, ಇದು ಇಲ್ಲಿ ಸೇರ್ತದೆ, ಇದು ಇಲ್ಲಿ ಸೇರ್ತದೆ. ಸೊ ಆಲ್ ಟುಗೆದರ್ ನೀವು ನೆನಪಿಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಕೀವರ್ಡ್ ಯಾವುದಪ್ಪ? ಉಮಾ. ಸೊ ಇದರಿಂದ ಕಂಪ್ಲೀಟಾಗಿ ಏನು ಕಲ್ತ್ರಿ? ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ. ಹಾಗಾದರೆ ನಾವು ಯಾವ ಕೆಟಗರಿಗೆ ಹೋಗ್ಬೇಕು? ಎರಡನೇದಕ್ಕೆ ಹೋಗ್ಬೇಕಂದ್ರೆ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು? ಅದನ್ನು ಬಿಡಿಸ್ತಾ ಹೋಗಿ ಪ್ರಶ್ನಾರ್ಥಕ, ಪ್ರಶ್ನೆ, ಕ್ವಶನ್ ಹೆಸರಲ್ಲ ಅದ ಪ್ರಶ್ನಾರ್ಥಕ ಅಥವಾ ಕ್ವಶನ್. ವಾಕ್ಯದಲ್ಲಿ ಪ್ರಶ್ನೆ ಅನ್ನಿಸ್ತಾ ಇದ್ದರೆ, ನಮಗೆ ಕ್ವಶನ್ ಅನ್ನಿಸ್ತಾ ಇದ್ದರೆ ಅದನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಹಾಕ್ಬೋದು. ಆ ಒಂದು ಪದ, ವಾಕ್ಯದಲ್ಲಿರ್ತಕ್ಕಂಥ ಆ ಒಂದು ಪದ ಪ್ರಶ್ನೆಯ ರೂಪದಲ್ಲಿದ್ದರೆ ಅಂದರೆ ಏನಪ್ಪ? ಕ್ವಶನ್ ಟ್ಯಾಗ್ಸ್ ಅಥವಾ ಪ್ರಶ್ನೆ ಅಂದರೆ ಯಾವ ಬರ್ತವೆ ನಮ್ಮ ಇಂಗ್ಲೀಷ್ನಲ್ಲಿ? ಲೈಕ್ ವಾಟ್, ವೆನ್, ಹೂ, ಹೂಸ್, ಹೂಮ್
ಅಲ್ವಾ? ಸೊ ಇವುಗಳನ್ನೇ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಇಲ್ಲಿ ಅದನ್ನು ನೋಡಿ, ಯಾವುದು, ಏನು, ಈ ಥರದ್ದು, ಆವುದು, ಏನು, ಏನು ಅಲ್ವಾ? ಪ್ರಶ್ನೆ ಅಲ್ವಾ ಇವನು? ಇವೆಲ್ಲವು ಯಾವುದು ಪ್ರಶ್ನೆ. ಅದು ಯಾರ ಪುಸ್ತಕ? ಇವನು ಯಾರು? ಯಾರು ಯಾರು ಅನ್ನೋದೇನಾಗಾದರೆ ಪ್ರಶ್ನಾರ್ಥಕ. ವಾಟ್ ಈಸ್ ಯುವರ್ ನೇಮ್? ನಿನ್ನ ಹೆಸರು ಏನು? ಏನು ಪ್ರಶ್ನಾರ್ಥಕ. ಅರ್ಥ ಆಗ್ತಿದೆಯಲ್ಲ? ಪ್ರಶ್ನೆಯನ್ನು ಮಾಡ್ತಕ್ಕಂಥ ಪದಗಳಿದ್ದರೆ ಅದನ್ನು ನಾವು ಪ್ರಶ್ನಾರ್ಥಕದ ಗುಂಪಿಗೆ ಹಾಕ್ತೀವಿ ಸರ್ವನಾಮದಲ್ಲಿ. ವೆರಿ ಸಿಂಪಲ್. ಪ್ರಶ್ನಾರ್ಥಕ ಅಂದರೆ ಇಂಗ್ಲೀಷ್ನಲ್ಲಿ ನೆನಪಿಟ್ಕೊಳ್ಳಿ, ವಾಟ್, ವೆನ್, ಹೂಸ್, ವೆನ್, ಹೂಮ್, ಈ ಥರ. ಕನ್ನಡದಲ್ಲಿ ಯಾವುದು, ಏನು, ಯಾವ ಥರದ್ದು, ಈ ಥರದ್ದು. ಸೊ ಹೀಗೆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಬಂದರೆ ಪ್ರಶ್ನಾರ್ಥಕ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ವೆರಿ 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 ಇಂಪಾರ್ಟೆಂಟ್. ಅಲ್ಲಿ ಪುಟ್ ಕಂಪಲ್ಸರಿ ಸಿ ಅಂದರೆ ಕಂಪಲ್ಸರಿಯಾಗಿ ನೀವು ನೆನಪಿಟ್ಕೊಳ್ಳೇಬೇಕು ಅಂತ ಅರ್ಥ. ಯಾಕೆ? ಇದ್ರ ಮೇಲೆ ನಮಗೆ ತುಂಬ ಸಲ ಪ್ರಶ್ನೆ ಆಗಿದ್ದಾವೆ. ಇದರಲ್ಲಿ ಬರ್ತಕ್ಕಂಥದ್ದೇ ತಾನು, ತಾವು. ವೆರಿ ಇಂಪಾರ್ಟೆಂಟ್. ಇವುಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳ ಗುಂಪಿಗೆ ಹಾಕ್ತೀವಿ. ತಾನು ಮತ್ತು ತಾವು. ಎಕ್ಸಾಮಲ್ಲಿ ಈ ಥರನೇ ಕೇಳಿದ್ದಾರೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ಕೊಡೋದೇ ಇವೆರಡು. ಇದನ್ನು ನೆನಪಿಟ್ಕೊಂಡ್ಬಿಡಿ ನೀವು. ತಾನು, ತಾವು. ಅಥವಾ ಒಂದು ರೀತಿ ರೆಸ್ಪೆಕ್ಟನ್ನು ಬಳಸ್ತಕ್ಕಂಥ, ರೆಸ್ಪೆಕ್ಟನ್ನು ಕೇಳ್ತಕ್ಕಂಥ ಪದಗಳು ಇವು. ಸೊ ಯಾವಾಗಾದರೂ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ಹೇಳಬೇಕಾದ ಸಂದರ್ಭದಲ್ಲಿ ಅಥವಾ ಯಾರಾದರೂ ಕೇಳಬೇಕಾದ ಸಂದರ್ಭದಲ್ಲಿ ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನಂತ ಅಂದ್ಕೊಳ್ಳಿ. ಓಕೆ, ಇವನು ಯಾರಂತ ಗೊತ್ತಿಲ್ಲ. ಇದು ನಮ್ಮ ಮನೆ. ಓಕೆ, ಸೊ ಇದು ನಮ್ಮ ಮನೆ ಅಂತ ಅಂದ್ಕೊಳ್ಳಿ. ಲ್ಯಾಪ್ಟಾಪ್ ಆಯ್ತಪ್ಪ ಇದು. ಓಕೆ, ಲೆಟ್ ಇಟ್ ಮೇಕ್ ಇಟ್ ಆ್ಯಸ್ ಹೋಮ್ ಅಂತ ಕನ್ಸಿಡರ್ ಮಾಡಿ, ಮನೆ ಅಂತ. ಸೊ ನಾನು ಹೇಳ್ತೀನಿ, ಇಲ್ಲೊಬ್ಬನ ಯಾರೋ ಒಬ್ಬ ನೋಡಿಬಿಟ್ಟು, ಯಾರಪ್ಪ ನೀನು, ಯಾರು ಅಂತ ಕೇಳಿದೆ ನಾನು. ಅವಾಗ ಅದೇನಾಯಿತು? ಅದು ಪ್ರಶ್ನಾರ್ಥಕದ ಕ್ಯಾಟಗರಿಗೆ ಹೋಯಿತು. ಹಾಗೆ ಕೇಳ್ಬೋದೇನ? ಹೀಗೆ ಕೇಳ್ಬೋದಲ್ಲ, ತಾವ್ಯಾರು ಸರ್? ತಾವು ಯಾರು? ಈ ತಾವು ಯಾರು ಅಂತ ನೋಡ್ತಾ ಹೋದಾಗ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಬಟ್ ತಾವು ಅನ್ನೋದು ವಿತ್ ರೆಸ್ಪೆಕ್ಟ್, ಒಂದು ಮರ್ಯಾದೆಯಿಂದ ಗೌರವದಿಂದ ಕೇಳ್ತಾ ಇದ್ದೀವಿ ಈ ವ್ಯಕ್ತಿಯನ್ನು, ನೀವು ಯಾರು ಸರ್? ತಾವು ಯಾರು? ತಾವು ಅಂತ ಬಂದಾಗ ಆತ್ಮಾರ್ಥಕ. ಒಂದು ರೀತಿಯಾಗಿರ್ತಕ್ಕಂಥ ರೆಸ್ಪೆಕ್ಟನ್ನು ಸೂಚಿಸ್ತಕ್ಕಂಥ ಪದಗಳು ತಾನು, ತಾವು. ಇವೆರಡೇ ಬರ್ತವೆ ಎಕ್ಸಾಮಲ್ಲಿ. ಇವನ್ನೇ ನೆನಪಿಡಬೇಕು ನೀವು. ಇವು ಬಂದಾಗ ಏನು ಹೇಳಬೇಕು? ಆತ್ಮಾರ್ಥಕ. ಸೊ ಪುರುಷಾರ್ಥಕ ಸರ್ವನಾಮಗಳು ಅಂತ ನೋಡ್ತಾ ಹೋದಾಗ ಉಮಾ ಅಂತ ನೆನಪಿಟ್ಕೊಂಡ್ರಿ. ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಬಂದಾಗ ಕ್ವಶನ್ಸ್, ವಾಟ್, ವೆನ್, ಹೂಸ್, ವೇರ್, ಈ ಥರ ನೆನಪಿಟ್ಕೊಂಡ್ರಿ. ಆತ್ಮಾರ್ಥಕ ಸರ್ವನಾಮ ಅಂತ ಬಂದಾಗ ಒಂದು ರೀತಿ ಗೌರವಾನ್ವಿತ ಅಥವಾ ಇಂಗ್ಲೀಷ್ನಲ್ಲಿ ನಾವು ರೆಸ್ಪೆಕ್ಟಬಲ್ ಅಂತ ಕರಿತೀವಲ್ಲ, ರೆಸ್ಪೆಕ್ಟ್ ಅಂತಕ್ಕಂಥ ಪದವನ್ನು ನೆನಪಿಡಬೇಕು. ಬರೋ ಎಕ್ಸಾಂಪಲ್ಸೇ ಎರಡು. ಯಾವ್ಯಾವುದು? ಒಂದು ತಾನು, ಇನ್ನೊಂದು ತಾವು. ಇವೆರಡನ್ನು ನೀವು ನೆನಪಿಟ್ರೆ ಮುಗಿದೋಯ್ತು. ಕಂಪ್ಲೀಟಾಗಿ ಸರ್ವನಾಮಗಳ ಬಗ್ಗೆ ಕಾನ್ಸೆಪ್ಟೇ ಕ್ಲಿಯರಾಗಿ ಹೋಗ್ತದೆ. ಆಲ್ ಟುಗೆದರ್ ಸರ್ವನಾಮ ಅಂದ್ರೆ ಏನಪ್ಪ? ಒಂದು ವಾಕ್ಯವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾಮಪದಗಳ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ತಕ್ಕಂಥದ್ದು. ಆ ನಾಮಪದವನ್ನು ಪುನಃ ಪುನಃ ವಾಕ್ಯದಲ್ಲಿ ಬಳಕೆ ಮಾಡಿದಾಗ ಅದರ ಅರ್ಥ ಕೆಡತಕ್ಕಂಥದ್ದು, ಕೇಳಲಿಕ್ಕೆ ಸರಿ ಅನಿಸಲ್ಲ. ಹಾಗಾಗಿ ಸರ್ವನಾಮಗಳ ಬಳಕೆ ಮಾಡಿದಾಗ ನಾವು ಪ್ರಾಪರ್ ಆಗಿರ್ತಕ್ಕಂಥ ವಾಕ್ಯವನ್ನು ರಚಿಸಬಹುದು ಅನ್ನುವುದು ಈ ಒಂದು ಸರ್ವನಾಮದ ಉದ್ದೇಶ. ಸೊ ಇದರೊಂದಿಗೆ ಕಂಪ್ಲೀಟ್ ನಾಮಪದಗಳಲ್ಲಿರ್ತಕ್ಕಂಥ ವಿಧಗಳನ್ನು ನಾವು ಕಲಿತಾ ಹೋದ್ವಿ ಅಥವಾ ಕಂಪ್ಲೀಟ್ ಮಾಡಿದ್ವಿ. ವಸ್ತುವಾಚಕಗಳ ಬಗ್ಗೆ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಕ್ವಾಚಕ, ಕೊನೆಯದಾಗಿ ಸರ್ವನಾಮ. ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಬಗ್ಗೆ ಕಲ್ತೀವಿ. ಲೈಕ್ ನದಿ, ಕೃಷ್ಣಾ ನದಿ, ಆ ಥರ, ವ್ಯಾಪಾರಿ. ನೆಕ್ಸ್ಟ್ ಗುಣವಾಚಕದಲ್ಲಿ ಗುಣವನ್ನು ಹೇಳ್ತಕ್ಕಂಥದ್ದನ್ನು ಕಲ್ತೀವಿ. ಎಂತ ಅಂದರೆ ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ. ಸಂಖ್ಯಾವಾಚಕದಲ್ಲಿ ನಂಬರ್ 1, 2, 3. ಸಂಖ್ಯೆಯ ವಾಚಕದಲ್ಲಿ 1ನೇಯ, 2ನೇಯ. ಭಾವನಾಮದಲ್ಲಿ ಬಿಳಿಯದರ ಭಾವ ಬಿಳುಪು, ಹಿರಿಯದರ ಭಾವ ಹಿರಿಮೆ, ಆ ಥರ. ಪರಿಮಾಣವಾಚಕದಲ್ಲಿ ಅಷ್ಟು ಇಷ್ಟು. ಪ್ರಕಾರವಾಚಕದಲ್ಲಿ ಅಂತಹ, ಇಂತಹ, ಎಂತಹ. ದಿಕ್ವಾಚಕದಲ್ಲಿ ಪೂರ್ವ, ಪಶ್ಚಿಮ, ಆ ಥರ. ಸರ್ವನಾಮಗಳಲ್ಲಿ ನಾಮಪದಗಳ ಬದಲಿಗೆ ಬಳಸ್ತಕ್ಕಂಥ ಪದಗಳು. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ. ಸೊ ಈ ಮೂರನ್ನು ಕೂಡ ಇದರಲ್ಲಿ ಕಲಿತಾ ಹೋದ್ವಿ. ಇದರೊಂದಿಗೆ ನಾಮಪದಗಳ ಬಗ್ಗೆ ಕಂಪ್ಲೀಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗೆ ಅದು ಎಂಡ್ ಕೂಡ ಆಯಿತು. ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಲಿಂಗಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಲಿಂಗ ಅಂತ ಬಂದಾಗ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ 3 ಕ್ಯಾಟಗರಿ ಆಗಿರೋದನ್ನು ನೋಡ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ನಪುಂಸಕಲಿಂಗ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಪುಂಸಕಲಿಂಗದಲ್ಲಿ ನಿತ್ಯ ನಪುಂಸಕಲಿಂಗ ಅಂತ ಆ ಥರ ಬೇರೆ ಬೇರೆ ಕ್ಯಾಟಗರಿ ಬರ್ತಾವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದರ ಮೇಲೆ ಇವಾಗ ಜಾಸ್ತಿ ಫೋಕಸನ್ನು ಮಾಡ್ತಾ ಇದ್ದಾರೆ.
ಸೊ ಒಂದು ಉದಾಹರಣೆ ಕೊಟ್ಬಿಟ್ಟು ಯಾವ ಲಿಂಗಕ್ಕೆ ಬರ್ತದೆ ಅಂತ ಕೇಳಿದರೆ ಪುಲ್ಲಿಂಗ ಸ್ತ್ರೀಲಿಂಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಬಟ್ ನಪುಂಸಕಲಿಂಗ ಮತ್ತು ಅದರಲ್ಲಿ ಬರ್ತಕ್ಕಂಥ ಟೈಪ್ಸನ್ನು ನಾವು ಡೀಟೇಲಾಗಿ ಈ ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಯಾಕಂದರೆ ಎಕ್ಸಾಮಿನರ್ ಅದರ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ದಾನೆ ಅಲ್ವಾ. ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಡೀಟೇಲಾಗಿ ಅರ್ಥವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋದನ್ನು ಕೊನೆ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ಬಗ್ಗೆ ಮತ್ತೊಂದಷ್ಟು ಜನರಿಗೆ ಮಾಹಿತಿಯನ್ನು ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.